ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಕೂಡ ಅತಿ ಅಗತ್ಯವಾಗಿರುತ್ತವೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಮಂದಿ ನಿಮ್ಮ ನಡುವೆ ಇದ್ದಾರೆ. ಆದರೆ ಈ ಕಾಯಿಲೆಗೆ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಮತ್ತು ಶಾಶ್ವತ ಪರಿಹಾರವೂ ಕೂಡ ಇದೆ. ಹಾಗಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೆಗಾವೇನ್ ವ್ಯಾಸ್ಕ್ಯುಲರ್ ಕೇರ್ನ ಆಸ್ಪತ್ರೆಯ ಡಾಕ್ಟರ್ ವಿನಯ್ ನ್ಯಾಪತಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈ ವೆರಿಕೋಸ್ ವೇನ್ಸ್ ಅಂದ್ರೇನು, ಜೊತೆಗೆ ಹೇಗೆ ಈ ವೆರಿಕೋಸ್ ವೇನ್ಸ್ ಒಬ್ಬ ವ್ಯಕ್ತಿಯಲ್ಲಿ ಕಾಣಸಿಗುತ್ತೆ ಅಂತ? ಸೊ ಫಸ್ಟ್ ಏನಂದರೆ ವೆರಿಕೋಸ್ ವೇನ್ಸ್ ಅನ್ನೋದು ತುಂಬಾ ಕಾಮನ್ ಪ್ರಾಬ್ಲಮ್. ಇದು ವೆರಿಕೋಸ್ ವೇನ್ಸ್ ಅನ್ನೋದು ಉಬ್ಬಿ ಎದ್ದು ಕಾಣಿಸೋ ರಕ್ತನಾಳಗಳನ್ನೇ ವೆರಿಕೋಸ್ ವೇನ್ಸ್ ಅಂತಾರೆ. ಬಟ್ ಭಾಳ ಜನ ಮಾಹಿತಿ ಇಲ್ಲದೆ ಇರೋದ್ರಿಂದ ಉಬ್ಬೆದ್ದು ಕಾಣಿಸಲೇಬೇಕು ಅನ್ಕೊತಾರೆ. ಬಟ್ ಆ ಥರ ಕಾಣಿಸೋದು 30-40% ಜನಕ್ಕೆ ಮಾತ್ರನೇ ಈ ಥರ ಉಬ್ಬೆದ್ದು ಕಾಣಿಸ್ತಾ ಇರ್ತವೆ. ಇವಾಗ ರೆಸ್ಟ್ ಆಫ್ ದಿ 60-70% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬರ್ತಾರೆ. ಸೊ ಈ ವೆರಿಕೋಸ್ ವೇನ್ಸ್ ಅನ್ನೋದು ಹೆಂಗೆ ಬರ್ತವೆ? ರಕ್ತನಾಳು ಉಬ್ಬಿದ ರಕ್ತನಾಳು ಹೆಂಗೆ ಅಂದರೆ, ಕೆಟ್ಟು ರಕ್ತ ಕಾಲು ಪಾದದಿಂದ ಎದೆ ತನಕ ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತದೆ. ಆ ಹೋಗೋ ದಾರಿಯಲ್ಲಿ ಕವಾಟುಗಳು ಇರ್ತವೆ. ಆ ಕವಾಟುಗಳು ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ, ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಈ ಥರ ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ರಕ್ತನಾಳು ಉಬ್ಬಿ ಹೊರಗಡೆ ಕಾಣಿಸ್ತಾ ಇರ್ತವೆ. ಒಬ್ರೊಬ್ರಿಗೆ ಉಬ್ಬಿದ್ದು ಕಾಣಿಸ್ತಾ ಇರ್ತವೆ. ಸ್ವಲ್ಪ ಜನಕ್ಕೆ ಕಾಲಲ್ಲಿ ಭಾರ, ಊತ, ಸೆಳೆತ, ಈ ಥರ ಇವಾಗ ಸ್ಕಿನ್ ಅಂತ ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಕಾಣಿಸ್ತಾ ಇರ್ತವೆ. ಸೊ ರಕ್ತನಾಳುಗಳು ರಕ್ತ ಕೆಳಗಡೆಯಿಂದ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇದ್ದಂಗೆ ಇದು ವೀನಸ್ ಇನ್ಸಫಿಷಿಯನ್ಸಿ ಆರ್ ವ್ಯಾರಿಕೋಸ್ ವೇನ್ಸ್ ಅಂತ ಹೇಳ್ತಾರೆ. ಡಾಕ್ಟರ್, ಇನ್ನು ಒಬ್ಬ ವ್ಯಕ್ತಿಯಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಹೇಗೆ ಪತ್ತೆ ಹಚ್ಚಲಾಗುತ್ತೆ ಅಂತ? ಸೊ ಫಸ್ಟ್ ಏನಂದರೆ, ಫಸ್ಟ್ ಸಸ್ಪಿಷನ್ ಇರಬೇಕು. ಕಾಲಲ್ಲಿ ಜೋಮ್ ಹಿಡಿಯೋದು, ಇಲ್ಲಾಂದರೆ ಕಾಲಲ್ಲಿ ನೋವು, ಸೆಳೆತ, ಕಾಲು ಭಾರ, ಕಾಲಲ್ಲಿ ಚರ್ಮದ ಬಣ್ಣ ಕಪ್ಪಗಾಗಿ ಸ್ವಲ್ಪ ನವೆ ಬರೋದು, ಈ ಥರ ಸಿಂಪ್ಟಮ್ಸ್ ಇದ್ದಾಗ ರಕ್ತನಾಳ ಉಬ್ಬೆದ್ದು ಕಾಣಿಸ್ತಾ ಇದ್ದರೆ ಅವಾಗ ಸಸ್ಪಿಷನ್ ಇದೆ, ವೆರಿಕೋಸ್ ವೇನ್ಸ್ ಇದೆ ಅಂತ ಲಕ್ಷಣ. ಏನಂದರೆ ವೆರಿಕೋಸ್ ವೇನ್ಸ್ ಅನ್ನೋದು ಇದೊಂದು ಮುಂದಕ್ಕೆ ಹೋಗೋ ಡಿಸೀಸ್. ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸಣ್ಣ ಸಣ್ಣಗೆ ಕಾಣಿಸ್ತಾ ಇರ್ತವೆ. ಆಮೇಲೆ ಸ್ಟೇಜಸ್ ಮುಂದಕ್ಕೆ ಹೋಗ್ತಾ ಇದೆ. ಇವಾಗ ಇದು ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಈ ಸಿಂಪ್ಟಮ್ಸು ಸ್ಟೇಜಸ್ಸು ಮುಂದಕ್ಕೆ ಹೋಗ್ತಾ ಇರ್ತವೆ. ಸೊ ವ್ಯಾರಿಕೋಸ್ ವೇನ್ಸು ಈ ಥರ ಸಿಂಪ್ಟಮ್ಸು, ಕಾಲು ನೋವು, ಸೆಳೆತ, ಕಾಲು ಭಾರ ಇದ್ದರೆ ಈ ಸಿಂಪ್ಟಮ್ಸ್ ಇದೆ ಅಂತ ಅರ್ಥ. ಸೊ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಒಂದು ಸರ್ತಿ ಭೇಟಿ ಆಗಬೇಕು. ಅವ್ರ ಹತ್ರ ಒಂದು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಇವಾಗ ಮಾಡ್ತಾರೆ. ಆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗು ಈ ವೀನಸ್ ಇನ್ಸಫಿಷಿಯನ್ಸಿಗೆ ನಿಂತ್ಕೊಂಡೇ ಮಾಡಿಸ್ಬೇಕು. ಯಾಕಂದರೆ ಇವಾಗ ಸ್ಟ್ಯಾಂಡಿಂಗಲ್ಲೇ ಈ ಒಂದು ವೀನಸ್ ಡಯಾಮೀಟರ್ಸು ಚೆನ್ನಾಗಿ ಗೊತ್ತಾಗುತ್ತೆ. ಆ ವೀನಸ್ ಡಯಾಮೀಟರ್ಸು ಜಾಸ್ತಿ ಇದ್ದರೆ ಅದು ವೆರಿಕೋಸ್ ವೇನ್ಸ್ ಲಕ್ಷಣಗಳು ಅಂತ ಹೇಳ್ಬೋದು. ಸ್ವಲ್ಪ ಜನಕ್ಕೆ ರಕ್ತನಾಳು ಉಬ್ಬಿದ್ದು ಕಾಣಿಸ್ತಾ ಇರ್ತದೆ, ಬಳಗ ಅವ್ರಿಗೆ ನೋವೇನಿರಲ್ಲ. ಬಟ್ ಏನಂದ್ರೆ ಗಮನ ಕೊಡಬೇಕಾಗಿದ್ದು, ಒಂದು 3 ವರ್ಷ 4 ವರ್ಷ ಮುಂಚೆ ಅಷ್ಟಿದ್ದೇ ಇಲ್ಲ, ಇವಾಗ ಜಾಸ್ತಿ ಆಗ್ತಾ ಇರ್ತದೆ. ಬಟ್ ನೋವಿರಲ್ಲ ಸ್ವಲ್ಪ ಜನಕ್ಕೆ. ಇದು ಮುಂದಕ್ಕೆ ಹೋಗೋ ಪ್ರೋಗ್ರೆಸ್. ಆ್ಯಕ್ಚುಲಿ ವೆರಿಕೋಸ್ ವೇನ್ಸ್ ಪ್ರೋಗ್ರೆಸಿವ್ ಡಿಸೀಸ್ ಅಲ್ಲ, ಇದು ಮುಂದಕ್ಕೆ ಹೋಗೋ ಲಕ್ಷಣಗಳು ತೋರಿಸ್ತಾ ಇದ್ದರೆ ಖಂಡಿತವಾಗಿ ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಒಂದು ಸರ್ತಿ ಭೇಟಿ ಆಗಬೇಕಾಗತ್ತೆ. ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಸಿಂಪ್ಟಮ್ಸ್ ಬಗ್ಗೆ. ಇನ್ನು ಕಾಲು ಜೋಮ್ ಹಿಡಿಯೋದು ಕೂಡ ಇದರ ಒಂದು ಸಿಂಪ್ಟಮ್ ಆಗಿರುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಲೀಕ್ ಆಗ್ತಾ ಇದೆ ಪೈಪಿಂದ ಅನ್ಕೊತೀವಲ್ಲ, ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ನಾವು ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಇವಾಗ ಸ್ವಲ್ಪ ಕೆಳಗಡೆ ಕೂತಿದ್ರೆ ಏನಾಗುತ್ತೆ ಅಂದರೆ, ರಕ್ತ ವೇನ್ಸು ಸ್ವಲ್ಪ ಕಂಪ್ರೆಸ್ ಆಗಿಬಿಡ್ತವೆ. ಆ ಕಂಪ್ರೆಸ್ ಆಗಿರೋದ್ರಿಂದ ಜೋಮ್ ಹಿಡಿಯೋದು ಜಾಸ್ತಿ ಇರ್ತದೆ ಅವ್ರಿಗೆ. ಸ್ವಲ್ಪ ಜನಕ್ಕೆ ರಾತ್ರಿ ಹೊತ್ತು ಸೆಳೆತ ಜಾಸ್ತಿ ಇರ್ತದೆ. ನಾಕ್ಟರ್ನಲ್ ಕ್ರ್ಯಾಂಪ್ಸ್ ಅಂದರೆ ರಾತ್ರಿ ಹೊತ್ತು ಸುಮ್ಮನೆ ಸೆಳೆತ, ಅಂದರೆ ಅಷ್ಟು ನೋವು, ಸೆಳೆತ ಅಷ್ಟು ಜಾಸ್ತಿ ಇರ್ತದೆ ಅಂದರೆ ಅವ್ರಿಗೆ ನಿದ್ದೆನೇ ಬರಲ್ಲ, ಅಷ್ಟು ಸೆಳೆತ ಇರ್ತದೆ. ಈ ಥರ ಸಿಂಪ್ಟಮ್ಸು ಒಂದು ಸರ್ತಿ ಇವೆಲ್ಲ ಲಕ್ಷಣಗಳು ಈ ವ್ಯಾರಿಕೋಸ್ ವೇನ್ಸ್ಗೆ.
ಇನ್ನು ಕಾರಣಗಳ ಬಗ್ಗೆ ಮಾತನಾಡೋದಾದರೆ ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದೆ, ದೈಹಿಕ ಚಟುವಟಿಕೆ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವುದು ಕೂಡ ವೆರಿಕೋಸ್ ವೆನ್ಸ್ ಬರುವುದಕ್ಕೆ ಕಾರಣ ಆಗಬಹುದಾ? ಸೊ ಒಂದು ಕಾರಣ ಇರ್ಬೋದು, ಬಟ್ ಮೇನ್ ಥಿಂಗ್ 60 to 70% ಕಾರಣ ಏನಂದರೆ ಅನುವಂಶವಾಗಿ, ಜೆನೆಟಿಕಲ್ ಹಿಸ್ಟ್ರಿ. ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ಈ ಕವಾಟುಗಳು ಇವಾಗ ಅನುವಂಶವಾಗಿ ಸರಿಯಾಗಿ ಫಾರ್ಮ್ ಆಗಲ್ಲ. ಇದರಿಂದ ಈ ವೆರಿಕೋಸ್ ವೇನ್ಸ್ ಲಕ್ಷಣಗಳು ಫಸ್ಟ್ 60 to 70% ಜನಕ್ಕೆ ವೆರಿಕೋಸ್ ವೇನ್ಸ್ ಲಕ್ಷಣಗಳು ಬರೋದು ಅನುವಂಶ 60-70%. ಜೊತೆಗೆ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಬರೋದು ತೂಕ ಜಾಸ್ತಿ ಇರೋರು, ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಆದಮೇಲೆ 2 ಪ್ರೆಗ್ನೆನ್ಸಿ ಆದಮೇಲೆ ರಕ್ತನಾಳ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಜೊತೆಗೆ ಸ್ಟ್ಯಾಂಡಿಂಗ್ ಜಾಬ್ಸು, ಸಿಟ್ಟಿಂಗ್ ಜಾಬ್ಸ್ ಮಾಡೋರಲ್ಲಿ ಅನುವಂಶವಾಗಿ ಮುಂಚೆನೇ ಇದ್ದು ಸ್ಟ್ಯಾಂಡಿಂಗು ಸಿಟ್ಟಿಂಗ್ ಜಾಬ್ಸ್ ಮಾಡ್ತಿರೋರಲ್ಲಿ ಬೇಗನೆ ಕಾಣಿಸ್ತಿವಲ್ಲ. ಓಕೆ ಡಾಕ್ಟರ್, ಇನ್ನು ಲೇಸರ್ ಸರ್ಜರಿ ಈ ವೆರಿಕೋಸ್ ವೈನ್ಸ್ ಇದ್ದವರಲ್ಲಿ ಯಾರಿಗೆ ಅಗತ್ಯ ಇರುತ್ತೆ ಅಂತ ಹೇಳ್ತೀರಿ ಅಂತ ಹೇಳಿ? ಎಲ್ರಿಗೂ ಕೂಡ ಲೇಸರ್ ಸರ್ಜರಿ ಅವಶ್ಯಕತೆ ಇಲ್ಲ ಅಲ್ಲ? ಇಲ್ಲ, ಆ್ಯಕ್ಚುಲಿ ವ್ಯಾರಿಕೋಸ್ ವೈನ್ಸ್ ಅನ್ನೋದು ಎಲ್ಲರಿಗೂ ಮಾಡಬೇಕಂತೇನು ರೂಲ್ ಇಲ್ಲ. ಸೊ ಸಿಂಪ್ಟಮ್ಸ್ ಇರಬೇಕು. ಇವಾಗ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಈ ಲಕ್ಷಣಗಳು ಸೈಜಸ್ಸು, ಉಬ್ಬಿರೋ ರಕ್ತನಾಳ ಉಬ್ಬಿ ಎದ್ದು ಕಾಣಿಸ್ತಾ ಇರಬೇಕು, ಇಲ್ಲಾಂದರೆ ಚರ್ಮದ ಬಣ್ಣ ಕಪ್ಪಗಾಗಿ ರಕ್ತ ವಾಪಸ್ ಬರ್ತಾ ಕಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತಾ ಇರಬೇಕು. ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ, ಸೈನ್ಸ್ ಇದ್ದರೆ ಅವಾಗೆ ನಾವು ಈ ಥರ ಆಪರೇಷನ್ಸ್ ಮಾಡಲಿಕ್ಕೆ ಇರ್ಬೋದು. ಇಲ್ಲಾಂದರೆ ಸ್ವಲ್ಪ ಜನ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಪೇಷಂಟ್ಸು, ತುಂಬ ಸಸ್ಪಿಷಿಯಸ್ ಇದೆ, ಸ್ವಲ್ಪ ಕಾಣಿಸ್ತಾ ಇದೆ, ಅಷ್ಟು ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅಷ್ಟೇನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಬಟ್ ಏನಂತೆ ಅಂಥವ್ರಿಗೆ ಅವ್ರಿಗೆ ನೋವಿಲ್ಲ, ಸೆಳೆತ ಇಲ್ಲ, ಕಾಲು ಭಾರ ಅಲ್ಲಿ ಏನಿಲ್ಲ, ಬಟ್ ಸಸ್ಪಿಷನ್, ಭಯ ಇದೆ, ಅವ್ರ ಮನೇಲಿ ಅವ್ರ ಅಮ್ಮಗೆ ಈ ಥರ ಕಾಯಿಲೆಗಳು. ಸೊ ಇಂಥ ಕೇಸಸಲ್ಲಿ ನಾವು ಒಂದು ಸರ್ತಿ ಫಾಲೋ ಅಪ್ ಮಾಡಬೇಕು. 6 months to 1 year ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿಕೊಂಡು ಒಂದೊಂದು ಸರ್ತಿ ನೋಡ್ಕೊತಾ ಇರಬೇಕು. ಓಕೆ, ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್, ಬೆಂಗಳೂರಿಂದ ನರಸಿಂಹಯ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನರಸಿಂಹಯ್ಯ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ನರಸಿಂಹಯ್ಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ಡಯಾಬಿಟಿಕ್ ಪೇಷಂಟ್. ಓಕೆ. ನನ್ನ ಹಾಸ್ಪಿಟ್ಲಿಗೆ ಇದು ಡಯಾಬಿಟಿಕ್ ಅಲ್ಸರ್ ಸಂಬಂಧ ಅಡ್ಮಿಟ್ ಆಗಿದ್ದೆ. ಓಕೆ. ಅಲ್ಲಿ ಬ್ಲಡ್ ಫ್ಲೋ ಇಲ್ಲ, ವೆರಿಕೋಸ್ ವೈನ್ಸ್ ಅಂದ್ಬಿಟ್ಟು ಸ್ಟಂಟ್ ಹಾಕಿದ್ರು ತೊಡೆಯಲ್ಲಿ. ಓಕೆ. ರಕ್ತ ಹೆಪ್ಪುಗಟ್ಟಿರ್ಬೋದಾ ನಿಮಗೆ? ಸರ್, ರಕ್ತ ಹೆಪ್ಪುಗಟ್ಟಿದೆ, DVT ಏನಾಗಿದೆ ಇವಾಗ ತೊಡೆಯಲ್ಲಿ? ಸ್ಟಂಟ್ ಹಾಕಿದ್ರು, ತೊಡೆಯಲ್ಲಿ ಸ್ಟಂಟ್ ಹಾಕಿದ್ರು. ಓಕೆ. ಬ್ಲಡ್ ಫ್ಲೋಗೆ. ಸರಿ. ಅದು ಹಾಕಿದ ಮೇಲೆ ಕಾಲಕ್ಕೆ ಪಾದದತ್ತ ಎಲ್ಲ ಬ್ಲಾಕ್ ಆಗ್ತಾ ಬರ್ತಾ ಇದೆ. ಯಾಕೆ ಅದು? ಸೊ ನೀವು ಹೇಳ್ತಾ ಇರೋದು ಡಯಾಬಿಟಿಕ್ ಫುಟ್ಟಲ್ಲಿ, ಡಯಾಬಿಟಿಕ್ ಅಲ್ಸರ್ಸಲ್ಲಿ ಕಾಲು ಪಾದ ಕೆಳಗಡೆ ಸ್ವಲ್ಪ ರಕ್ತನಾಳಗಳು, ವೆರಿಕೋಸ್ ವೈನ್ಸಿಂದ ಬಂದಿರೋ ಇವಾಗ ಗಾಯಗಳು ಪಾದದ ಮೇಲೆ ಮೇಲ್ಗಡೆ ಕಾಣಿಸ್ತಾ ಇರ್ತವೆ. ಕಾಲು ಪಾದ ಕೆಳಗಡೆ ಇರೋದು ಡಯಾಬಿಟಿಕ್ ಅಲ್ಸರ್ಸು. ಒಂದು ಸ್ಟಂಟ್ ಹಾಕಿದ್ದಾರೆ ಅಂದರೆ ಆರ್ಟೀರಿಯಲ್ ಡಾಪ್ಲರು, ಅಂದರೆ ರಕ್ತನಾಳಗಳಲ್ಲಿ ಒಂದು ವೆರೈಟಿಯಲ್ಲಿ ಆರ್ಟ್ರೀಸ್ ಇರ್ತವೆ, ಇನ್ನೊಂದು ವೆರೈಟಿಯಲ್ಲಿ ವೈನ್ಸ್ ಇರ್ತವೆ. ಆರ್ಟ್ರೀಸ್ ಅನ್ನೋದು ಒಳ್ಳೆ ರಕ್ತವನ್ನು ಹಾರ್ಟಿಂದ ಪಂಪ್ ಮಾಡಿ ಕೆಳಗಡೆ ಕಳಿಸ್ತಾ ಇರ್ತವೆ. ವೈನ್ಸ್ ಅನ್ನೋದು ಕೆಟ್ಟ ರಕ್ತವನ್ನು ಕೆಳಗಡೆಯಿಂದ ಮೇಳೋದು. ಇವಾಗ 2 ಪೈಪ್ ಇದೆ, ಯಾವ ಪೈಪಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗಬೇಕಾಗತ್ತೆ. ಯಾಕಂದರೆ ಮೋಸ್ಟ್ಲಿ ನಾನು ಅಂದ್ಕೊಳ್ಳೋದು ಆರ್ಟ್ರೀಸಲ್ಲೇ ಒಳ್ಳೆ ರಕ್ತ ಹೋಗೋ ದಾರಿಯಲ್ಲಿ ಬ್ಲಾಕ್ ಆಗಿರ್ಬೋದು ನಿಮಗೆ, ಅದರಲ್ಲಿ ಸ್ಟಂಟ್ ಆಗಿರ್ಬೋದು. ಒಂದು ಸರ್ತಿ ನೋಡ್ಬೇಕು ಸರ್, ನೀವು ಒಂದು ಸಲ ಕಾಂಪ್ಲಿಕೇಟೆಡ್ ಇದೆ ಆರ್ಟರಿಯ ವೈನ ಅಂತ ನೋಡಿದ ಮೇಲೆ ಹೇಳ್ತೀನಿ ನಿಮಗೆ ಏನು ಮಾಡಬೇಕು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಂಗ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಂಗ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್, ಇದು ನಮ್ಮ ತಾಯಿಯವ್ರಿಗೆ ಹೇಳಿ. ವೆರಿಕೋಷನ್ದು ಆಲ್ರೆಡಿ ಇದಾಗಿದೆ, ಆಪರೇಷನ್ ಆಗಿದೆ ಗ್ಲೋಬಲ್ ಹಾಸ್ಪಿಟಲ್ ಅಲ್ಲಿ. ಯಾವ ತರ ಆಪರೇಷನ್? ಅದು ಕಟ್ ಮಾಡಿದಾರಾ, ಲೇಸರ್ ಆಪರೇಷನ್ ಅಂತ? ಲೇಸರ್ ಆಪರೇಷನ್ ಮಾಡಿದ್ದಾರೆ. ಓಕೆ. ಸರ್ ಅದು ಬಂದ್ಬಿಟ್ಟು ಇವಾಗ ನೋವು ಜಾಸ್ತಿ ಬರ್ತಾ ಇದೆ ಸರ್. ಸೊ ಯಾವಾಗ ಮಾಡಿದ್ದಾರೆ ಆಪರೇಷನ್? ಅದು ಆಲ್ಮೋಸ್ಟ್ 2 years ಏನಾಗಿದೆ ಸರ್. ಸೊ ಒಂದು ಸರ್ತಿ ನೋಡ್ಬೇಕು ಸರ್, ಯಾವ ಕಾರಣದಿಂದ ಬಂದಿದ್ದಾರೆ, ಏನು ಮಾಡಿದ್ದಾರೆ ಆಪರೇಷನು. ಒಂದು ಸರ್ತಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ ನೀವು. ಅದರಲ್ಲಿ ಒಂದೊಂದು ಸರ್ತಿ ಆ ಟೈಮಲ್ಲಿ ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬಂದಿದ್ದಾರಾ, ಇಲ್ಲಾಂದರೆ ಮುಂಚೆನೇ ಬಂದಿದ್ದಾರಾ ಅಂತ ಒಂದು ಸರ್ತಿ ನೋಡ್ಕೋಬೇಕು. ಒಂದೊಂದು ಸರ್ತಿ ಸ್ವಲ್ಪ ಜನಕ್ಕೆ ಏನೇ ಮಾಡಿದ್ರು, ಎಲ್ಲ ಲೇಸರ್ ಮಾಡಿದ್ರು, ಸ್ವಲ್ಪ ಜನಕ್ಕೆ ಒಂದು 5 to 10% ಜನಕ್ಕೆ ಕಾಲೆಲ್ಲ ಕಪ್ಪಗಾಗಿ, ಹುಣ್ಣಾಗಿ, ಇವಾಗ ಗಾಯಗಳಾಗಿ ಬಂದಿರೋರಿಗೆ ಒಂದು ಸರ್ತಿ ಸಣ್ಣ ವೈನ್ಸು ಕಾಲಲ್ಲಿ ಕಾಣಿಸ್ತಾ ಇರ್ಬೋದು. ಅದಕ್ಕೆ ಫೋಮ್ ಸ್ಕ್ಲೆರೋಥೆರಪಿ ಅಂತ ಕೊಡ್ತೀವಿ. ಇನ್ನೊಂದು ಸರ್ತಿ ಲೇಸರ್ ಮಾಡೋದು ಬೇಕಾಗಿಲ್ಲ. ಒಂದು ಸರ್ತಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಒಂದು ಸರ್ತಿ ತೋರಿಸಿದ್ರೆ ನಾನು ಹೇಳ್ತೀನಿ ಏನು ಮಾಡಬೇಕು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಚಿತ್ರದುರ್ಗದಿಂದ ಹುಲಿಯಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹುಲಿಯಪ್ಪ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ ಸರ್. ಹೇಳಿ ಹುಲಿಯಪ್ಪ.
ಸರ್ ನಾವು ಲ್ಯಾಂಡ್ರಿ ಶಾಪ್ ಇಟ್ಕೊಂಡಿದ್ವಿ ಸರ್, ನಿಂತ್ಕೊಂಡು ಐರನ್ ಮಾಡ್ತೀವಿ. ಓಕೆ. ಅದರಲ್ಲಿ ಏನಾಗಿದೆ ಅಂದರೆ ಈಗ ನರಗಳು ಇದ್ದಿದ್ದಾವೆ ಸರ್ ಮೊಣಕಾಲಲ್ಲಿ ಹಿಂದ್ಗಡೆ. ಅದರಿಂದ ತೊಂದರೆ ಇದೆಯಾ? ತೊಂದರೆ ಏನಿಲ್ಲ ಸರ್, ಬಟ್ ಅದು ಕಾಣಿಸ್ತಾ ಇದೆ. ಈ ಥರ ಕಾಣಿಸೋದು ಯಾವಾಗಿಂದ ಕಾಣಿಸ್ತಾ ಇದೆ? 2 ವರ್ಷ? ಒಂದು 2 ವರ್ಷ ಆಯ್ತು. ಸೊ ಎಷ್ಟು ವಯಸ್ಸು ನಿಮ್ಮದು? ನಮ್ಮ 40 years. ಸೊ ಇದೊಂದು ಮುಂದಕ್ಕೆ ಹೋಗೋ ಡಿಸೀಸ್ ಸರ್ ಇದು ಹಲಿಯಪ್ಪ ಅವರೇ. ಇದು ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ 2 ವರ್ಷ ಮುಂಚೆ ನಿಮ್ಗೆ ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ ಇದೆ. ಒಂದು 2-3 ವರ್ಷ ಆದಮೇಲೆ ಇನ್ನೂ ದೊಡ್ಡದಾಗಿ ಕಾಲಲ್ಲಿ ಭಾರ ಬರ್ಬೋದು. ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿ, ಒಂದೊಂದು ಸರ್ತಿ ಇದೆ ಬೆಳಗ್ಗೆ ಬಂದಿರೋ ಪೇಷಂಟ್ ಹೇಳ್ತಿದ್ದೀನಲ್ಲ, ಸ್ವಲ್ಪ ಜನ ಕಾಣಿಸ್ತಾ ಇರ್ತವೆ. ಬಟ್ ಏನಂದರೆ ಅವು ನೋವು ಸೆಳೆತ ಕಾಲು ಭಾರ ಇರಲ್ಲ. ಬಟ್ ಏನಂತ ಅದು ಒಂದು ಸರ್ತಿ ಫಾಲೋ ಅಪ್ ಮಾಡ್ತಾ ಇರಬೇಕು. 6 ತಿಂಗಳಿಗೆ ಒಂದು ಸರ್ತಿ 3 ತಿಂಗಳಿಗೆ ಒಂದು ಸರ್ತಿ ನೋಡ್ಕೊತ ಒಂದು ಸ್ಕ್ಯಾನಿಂಗ್ ಮಾಡ್ಕೊತಾ ಇದ್ದರೆ ಇವಾಗ ಇದು ಸಿಮ್ಟಮ್ಸ್ ಬರೋದು, ನೋವು ಸೆಳೆತ ಕಾಲು ಭಾರ ಬರೋದು ಯಾವಾಗ ಒಂದು ಸರ್ತಿ ಬರ್ತದೆ ಅದು. ಯಾಕಂದರೆ ಅದು ಕಾಯಿಲೆ ಮುಂದಕ್ಕೆ ಹೋಗೋ ಕಾಯಿಲೆ ಇದು. ಇವಾಗ ಇದು 40 yearsಗೆ ನಿಮ್ಗೆ ಏಜಿಗೆ ಈ ಥರ ಇದ್ದರೆ ಒಂದು 43-44 ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, ಏನು ನೋವೇನಿಲ್ಲ ಅಂತ ಹೇಳಿದರೆ ಸಾಕ್ಸ್ ಹಾಕ್ಕೊಳ್ಳಿ. ಫಸ್ಟು ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ, ಅದು ಮಂಡಿ ಕೆಳಗಡೆ ತನಕ ಹಾಕ್ಕೊಂಡ್ರೆ ಸಾಕು. ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಬೆಳೆಯೋದು ಕಡಿಮೆ ಆಗುತ್ತೆ. ವಾಕಿಂಗು ಇವಾಗ ತೂಕ ಜಾಸ್ತಿ ಇದ್ರೆ ಜಾಸ್ತಿ ಇದ್ದರೆ ತೂಕ ಕಡಿಮೆ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ. ವಾಕಿಂಗು ಇಲ್ಲ ಎಕ್ಸಸೈಸ್ ಮಾಡಿಕೊಂಡ್ರೆ ಮೀನಖಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಾಕ್ಸ್ ಹಾಕ್ಕೊಳ್ಳಿ. ಆದ್ರೂ ಬೆಳೀತಾ ಇದ್ದರೆ ಅವಾಗ ನೋಡೋಣ, ಒಂದು 6 ತಿಂಗಳು 1 ವರ್ಷ ಆದಮೇಲೆ ಒಂದು ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ಒಂದು ಸರ್ತಿ ತೋರಿಸ್ಬೇಕಾಗತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬೆಂಗಳೂರಿಂದ ಸೌಮ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ನಮಸ್ತೆ ಸರ್. ನಮಸ್ಕಾರ. ನನಗೆ ಏಜ್ 37. ನಾನು ಬಂದು ಟೀಚಿಂಗ್ ಪ್ರೊಫೆಷನ್ ಇರೋದು. ಓಕೆ. ಈಗ ಒಂದು 2-3 years ಇಂದ ಸರ್ ನನಗೆ ವೆರಿಕೋಸ್ ಒಂದು ಲೆಫ್ಟ್ ಲೆಗ್ ಅಲ್ಲಿ ಓಕೆ ಸ್ವಲ್ಪ ಕಾಣಿಸ್ಕೊಳ್ತಾ ಇದೆ. ಬಟ್ ಅದೇ ನರ್ವ್ಸ್ ಎಲ್ಲ ಉಪ್ಕೊಂಡಿರೋದೆಲ್ಲ ಏನೂ ಇಲ್ಲ. ಬಟ್ ಬ್ಲ್ಯಾಕಿಶ್ ಅದು ಗೊತ್ತಾಗತ್ತಲ್ಲ, ಈಗ ಗ್ರೀನಿಶ್ ಆಗಿರುತ್ತಲ್ಲ, ಆ ಥರ ಆಗಿದೆ. ಸೊ ಎರ್ಲಿ ಸಿಂಪ್ಟಮ್ಸ್ ಅವು ಇದು ಸ್ಟೇಜ್ 1 ಅಂತಾರೆ. ಸ್ಟೇಜ್ 1ನಲ್ಲೂ ಎರ್ಲಿ ಸ್ಟೇಜ್ ಎ 1ನಲ್ಲಿ ಎ ಅಂತ ಹೇಳ್ತಾರೆ. ಸ್ವಲ್ಪ ಕಾಣಿಸ್ತಾ ಇರ್ತದೆ ಈ ಏಜಲ್ಲಿ. ಅದು ಸ್ವಲ್ಪ ಗಮನ ಕೊಡಬೇಕು. ಇದು ಒಂದು ಪ್ರೋಗ್ರೆಸಿವ್ ಡಿಸೀಸ್. ಮುಂದಕ್ಕೆ ಹೋಗಿ ಸೆಳೆತ ಕಾಲು ಭಾರ ಇದ್ದರೆ ಒಂದು ಸರ್ತಿ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದು ಮುಂದಕ್ಕೆ ಹೋಗೋ ಡಿಸೀಸ್. ಇದು ಟೀಚಿಂಗ್ ಪ್ರೊಫೆಷನಲ್ ಅನುವಂಶವಾಗಿ ನಿಮ್ಮ ಮನೆಯಲ್ಲಿ ಯಾರಿಗೇನಿದ್ರೆ ನೀವು ಟೀಚಿಂಗ್ ಮಾಡ್ತಾರೆ. ಅನುವಂಶವಾಗಿ ಇಲ್ಲ ಅಂದರೆ ಇವತ್ತು ಜಾಸ್ತಿ ಆಗ್ತಾ ಇದೆ, ಒಂದು 6 ತಿಂಗಳಿಗೆ ಒಂದು ಸರ್ತಿ ನೋಡಿ ಫಾಲೋ ಅಪ್ ಮಾಡಿ. ಜಾಸ್ತಿ ಆಗ್ತಾ ಇದ್ದರೆ ಸಿಂಪ್ಟಮ್ಸ್ ಏನೇನು ಬಂದರೆ ಡೆಫಿನೆಟಾಗಿ ಒಂದು ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ತೋರಿಸಿ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಒಂದು ರೆಫರೆನ್ಸ್ ಥರ ಇರ್ತದೆ. ಇವಾಗ ಕಲರ್ ಡಾಪ್ಲರ್ ಮಾಡಿಸ್ಕೊಂಡ್ರೆ ಎಷ್ಟು ಸೈಜ್ ಇದೆ ಅಂತ ಗೊತ್ತಾಗುತ್ತೆ. ನಾಳೆ ಬೆಳೆದ ಮೇಲೆ ನೋವು ಸಿಂಪ್ಟಮ್ಸ್ ಎಲ್ಲ ಬಂದ ಮೇಲೆ ಅವಾಗ ಗೊತ್ತಾಗುತ್ತೆ ಎಷ್ಟು ಬೆಳೆದಿದೆ ಅಂತ ಗೊತ್ತಾಗುತ್ತೆ. 6 ತಿಂಗಳು 1 year ಆದಮೇಲೆ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಒಂದು ಸರ್ತಿ ಬೆಸ್ಟ್ ಅದು. ಧನ್ಯವಾದ ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಏನು ವೆರಿಕೋಸ್ ವೇನ್ ಸಮಸ್ಯೆ ಡಯಾಬಿಟಿಸ್ ಇರುವವರಲ್ಲಿ ಅಥವಾ BP ಸಮಸ್ಯೆ ಹೆಚ್ಚಿಗೆ ಇರುವವರಲ್ಲಿ ಕಂಡು ಬಂದರೆ ಅವರನ್ನು ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ ಅಂತ? ಸೊ ಬೇಸಿಕಲಿ ಭಾಳ ಜನಕ್ಕೆ ಶುಗರ್, ಡಯಾಬಿಟಿಸ್, ಇವಾಗ ಶುಗರ್ ಇರೋದರಿಂದ ಅವರಿಗೆ ಕಾಲು ನೋವುಗಳಿರ್ತವೆ. ಈ ಥರ ಇರೋದು ಭಾಳ ಜನಕ್ಕೆ ಇರ್ತವೆ. ಸೊ ಈ ಥರ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇದು ಶುಗರಿಂದ ಬಂದಿರೋದು ಬಿಡು, ನನಗೆ ಕಾಲು ನೋವು ಮೋಸ್ಟ್ಲಿ ಅದರಿಂದ ಬಂದಿರಿದೆ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಈ ವ್ಯಾರಿಕೋಸ್ ವೇನ್ ಸಿಂಪ್ಟಮ್ಸು ಹಾಗೆ ಇರ್ತವೆ. ಸೊ ಈ ಒಂದು ವ್ಯಾರಿಕೋಸ್ ವೇನ್ ಸಿಂಪ್ಟಮ್ಸಾ ಶುಗರಿಂದ ಬಂದಿರೋ ಸಿಂಪ್ಟಮ್ಸಾ ಅಂತ ಗೊತ್ತಾಗಲಿಕ್ಕೆ ಸ್ಕ್ಯಾನಿಂಗ್ ಮಾಡ್ಕೋಬೇಕು. ಸ್ಕ್ಯಾನಿಂಗ್ ಮಾಡ್ಕೊಂಡ್ರೆ ರಕ್ತನಾಳ, ಉಬ್ಬಿರೋ ರಕ್ತನಾಳು ಕಣ್ಣಿಗೆ ಕಾಣಿಸಲ್ಲ. ಒಂದೊಂದು ಸರ್ತಿ ಒಳಗಿರೋ ರಕ್ತನಾಳು ಕಲರ್ ಡಾಪ್ಲರಲ್ಲಿ ಒಂದೊಂದು ಸರ್ತಿ ಕಾಣಿಸ್ತಾ ಇರ್ತದೆ. ಆ ಕಾಣಿಸಿದರೆ ಅವಾಗ ಈ ನೋವು ಅದರಿಂದ ಬಂದಿರೋದು ಅಂತ ಅನ್ಕೋಬೋದು. ಸೊ ಸ್ವಲ್ಪ ವಯಸ್ಸಾದಮೇಲೆ ಇವಾಗ ಮಂಡಿ ನೋವುಗಳಿರ್ತವೆ. ಕಾಲು ನೋವುಗಳು ಕಾರಣ ಮಂಡಿ ನೋವುಗಳು, ಇಲ್ಲಾಂದರೆ ಶುಗರಿಂದ ಡಯಾಬಿಟಿಸಿಂದ ಬಂದಿರೋ ನೋವುಗಳು, ರಕ್ತನಾಳ ಸಮಸ್ಯೆಯಿಂದ ಬಂದಿರೋ ನೋವುಗಳು, ಬ್ಯಾಕ್ ಪೇಯ್ನಿಂದ ಬಂದಿರೋ ನೋವುಗಳು ಇರ್ತವೆ. ಆ ಬ್ಯಾಕ್ ಪೇಯ್ನಿಂದನೂ ಸಿಯಾಟಿಕಾ ಕಾಲು ನೋವುಗಳು ಇರ್ತವೆ. ಸೊ ಇದು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಒಂದು ಸರ್ತಿ ಸ್ಕ್ಯಾನಿಂಗು ಇಲ್ಲಾಂದರೆ ವ್ಯಾಸ್ಕ್ಯುಲರ್ ಸ್ಪೆಷಲಿಸ್ಟ್ ಅದನ್ನು ತೋರಿಸಿ. ಏನಿಲ್ಲ ಅಂದರೆ ಈ ಆರ್ಟಿರಿಯಲ್ ಪ್ರಾಬ್ಲಮ್ಸ್, ವೀನಸ್ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಓಕೆ, ಇದು ಡಯಾಬಿಟಿಸಿಂದ ಬಂದಿರೋದೇ ಅಂತ ಅನ್ಕೋಬೇಕು. ಸೊ ಇದು ಒಂದು ಈ ಲಕ್ಷಣಗಳು ಇದ್ದರೆ ಜಾಸ್ತಿ ಭಾಳ ಜನ ನನ್ನ ಹತ್ರ ಬರೋರು ನೆಗ್ಲೆಕ್ಟ್ ಮಾಡಿ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ವೆರಿಕೋಸ್ ವೇನ್ ಸಿಂಪ್ಟಮ್ಸು ಹಾಳಾಗಿಬಿಟ್ಟು ಕಾಲೆಲ್ಲ ಹುಣ್ಣುಗಳಾಗಿ, ಗಾಯಗಳಾಗಿ, ರಕ್ತಸ್ರಾವ, ಬ್ಲೀಡಿಂಗು, ಇನ್ಫೆಕ್ಷನ್ಸ್ ಎಲ್ಲ ಆಗಿ ಬರ್ತಾರೆ. ಸೊ ಭಾಳ ಜನ ಹೇಳ್ತಾರೆ ನನಗೇನು ಗೊತ್ತಾಗ್ತಿಲ್ಲ ಡಾಕ್ಟ್ರ್, ಭಾಳ ಜನಕ್ಕೆ ಮೀಟ್ ಮಾಡಿದ್ದೀನಿ, ಬಟ್ ಅವರು ಇವಾಗ ಬೇರೆ ಥರ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಫಸ್ಟು ಯಾವುದೇ ನೋವಿದ್ರೂ ಒಂದು ವಾರ ತನಕ ಒಂದು ಟ್ಯಾಬ್ಲೆಟ್ ತೊಗೋಬೋದು, ನೋವು ಟ್ಯಾಬ್ಲೆಟ್ಸು. ಬಟ್ ವಾರ ಆದಮೇಲೆ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನೋವು ಟ್ಯಾಬ್ಲೆಟ್ ತೊಗೊಂಡ್ರು ಅದು ಒಂದು ಡೆಫಿನೆಟಾಗಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಬೆಳಗಾವಿಯಿಂದ ಆನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಓಕೆ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ.
ಹಾ ಸರ್, ನಾನು ಆನಂದ್ ಅಂತ ಬೆಳವಂದ ಮಾತಾಡೋದು. ಹಾಂ ಸರ್ ನಾನು ಕಾಲಲ್ಲಿ ಅದು ವೆರಿಕೋಸ್ ವೇನ್ ಅಂತ ಗೊತ್ತಾಗಿದೆ ಸರ್. ಈಗ 7-8 ವರ್ಷದಿಂದ ಇದೆ ಸರ್ ನನಗದು. ಈಗ ಗೊತ್ತಾಯ್ತು ಸರ್, 2 years ಬ್ಯಾಕ್. ಅದ್ರ ಜೊತೆಗೆ ನಿಂಗೆ ನೋವೇನೇನಿದೆಯಾ, ಜಾಸ್ತಿ ಆಗ್ತಾ ಇದೆಯಾ? ಸರ್ ಅದು ಆಕ್ಚುಲಿ ಅದು ಕಪ್ಪಾಗಿ ಕೆರೆತ ಉಂಟಾಗಿದೆ ಸರ್. ಸೊ ಇದು ರಕ್ತನಾಳಗಳಲ್ಲಿ ಕೆಟ್ಟು ರಕ್ತ ವೆರಿಕೋಸ್ ವೈನ್ಸ್ ಇದ್ದ 7-8 ವರ್ಷದಿಂದ ಅವ್ರಿಗೆ ವೆರಿಕೋಸ್ ವೈನ್ಸ್ ಇದ್ದರೆ ಯಾರಾದ್ರೂ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರುಗಾನೆ ಕಾಲಿಗೆ ಬಂದು ಸೇರ್ಕೊತಾ ಇದ್ರೆ, ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದ್ರೆ, ಅದ್ರ ಜೊತೆಗೆ ನವೆ ಕಡ್ತಾ ಇದ್ರೆ ಇದು 100% ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದು. ಹತ್ರ ಇರೋ ಡಾಕ್ಟರ್ ತೋರಿಸಿ. ನವೆದು ಕೂಡ ಇದೆ ಸರ್. ನವೆ ಜೊತೆಗೆ ಬಹಳ ಜನ ಅದೇ ಆ ನವೆ ಜೊತೆಗೆ ಭಾಳ ಜನ ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ. ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು, ಈ ಸ್ಕಿನ್ ಪ್ರಾಬ್ಲಮ್ ಅಲ್ಲ ಇದು. ಸ್ಕಿನ್ ಪ್ರಾಬ್ಲಮ್ ಆದರೆ ಬೇರೆ ಕಡೆನೂ ಚರ್ಮ ಪ್ರಾಬ್ಲಮ್ಸ್ ಇರ್ತವೆ. ಕಾಲಲ್ಲಿ ಒಂದೇನೇ ಚರ್ಮ ಕಪ್ಪಗಾಗ್ತಾ ಇದ್ರೆ, ನವೆ ಅಲ್ಲೇ ಬರ್ತಾ ಇದ್ರೆ ಇದು ರಕ್ತನಾಳ ಸಮಸ್ಯೆ. ಆಯಿಂಟ್ಮೆಂಟ್ಸಿಂದ, ಆಯಿಲ್ಸಿಂದ, ಮಸಾಜಸ್ಸಿಂದ ಹೋಗಲ್ಲ ಇವು. ಕೆಳಗಿಡೋ ರಕ್ತ ಒಳಗೆ ಲೀಕ್ ಆಗ್ತಾ ಇದೆ ಪೈಪುಗಳು, ಆ ಪೈಪನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಡೆಫಿನೆಟಾಗಿ ನಿಮ್ಮಂಥವ್ರಿಗೆ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಮೇಲೆ ಯಾವ ಕಾರಣದಿಂದ ಬಂದಿದೆ ಗೊತ್ತಾಗುತ್ತೆ. ಮೋಸ್ಟ್ಲಿ ನಿಮಗೆ ಲೇಸರ್ ಮಾಡಬೇಕಾಗ್ಬೋದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೋಲಾರದಿಂದ ಜಯರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜಯರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಜಯರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾವು ಕೋಲಾರದಿಂದ ಮಾತಾಡ್ತಾ ಇದ್ದೀನಿ, ಮಾಲೂರು ಅಂತ. ಗೊತ್ತಿದೆ. ನನಗೆ 2000 ಲೋಯರ್ ಲಿಮ್ ಅಂತ ಆಪರೇಷನ್ ಮಾಡಿದ್ದಾರೆ ಸರ್, ವೆರಿಕೋಸ್ ವೈನ್. ಓಕೆ, ಎಲ್ಲಿ ಮಾಡಿದ್ದಾರೆ? ಅದು 24 years ಆಯ್ತು ಸರ್ ಮಾಡಿ. ಓಕೆ. ಈಗ ಒಂಥರ ಕಾಲು ಊದ್ಕೊಳ್ಳುತ್ತೆ ಸರ್, ಒಂದು ಏನೋ ಬ್ಯಾಂಡೇಜ್ ಕಟ್ಟಿಲ್ಲ ಅಂದ್ರೆ. ಎಷ್ಟು ವಯಸ್ಸು ನಿಮ್ಮದು? 65 ಸರ್, 65. ಸೊ ಈ ಮುಂಚಿನ ಕಾಲದಲ್ಲಿ ಕಟ್ ಮಾಡೋ ಆಪರೇಷನ್ಸಲ್ಲಿ ವೆರಿಕೋಸ್ ವೆನ್ಸು ಕಟ್ ಮಾಡೋ ಆಪರೇಷನ್ಸ್ ಇವಾಗೂ ಭಾಳ ಕಡೆ ಮಾಡ್ತಿದ್ದಾರೆ ಇವಾಗೂ 2024 ಸೊ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಅಲ್ಲಿ ವೆರಿಕೋಸ್ ವೈನ್ಸ್ ಬಂದಿರೋ ಕಾರಣಕ್ಕೆ ಕಟ್ ಮಾಡಿದರೆ ಮತ್ತೆ ಬೆಳೆಯುತ್ತವೆ. ಆ ಥರ ಆಪರೇಷನ್ಸ್ ಮಾಡೋರಲ್ಲಿ 50-60% ಜನಕ್ಕೆ ಮತ್ತೆ ಬರ್ತದೆ. ಸೊ ನಾವು ನೋಡ್ಕೋಬೇಕಾಗಿದ್ದೇನೆಂದರೆ ಆವಾಗಿನ ಟೈಮಲ್ಲಿ ಅದೇ ದೊಡ್ಡ ಆಪರೇಷನ್ ಅದು. ಸೊ ಇವಾಗೇ ಲೇಸರು, ಬೀನಾ ಸೀಲ್ಸು, ಗ್ಲೂ ಎಲ್ಲ ಬಂದುಬಿಟ್ಟಿದೆ. ಸೊ ಇವಾಗ ಕಟ್ ಮಾಡೋದು, ಹೊಲಿಗೆ ಹಾಕೋದು, ಬೆನ್ನಲ್ಲಿ ಅನಸ್ತೀಶಾ ಕೊಡೋದು ಏನಿರಲ್ಲ, ಒಂದು 25 ನಿಮಿಷದಿಂದ ಮಾಡಿಬಿಟ್ಟು ಕಳಿಸ್ಬಿಡ್ತೀವಿ. ಸೊ ಇದಕ್ಕೆ ನಾನು ಹೇಳ್ತಿರೋದೇನೆಂದರೆ ಮತ್ತೆ ಕಾಲಲ್ಲಿ ಭಾರ, ಊತ ಬರ್ತಾ ಇದ್ದರೆ ಡೆಫಿನೆಟಾಗಿ ಆವಾಗ ಮಾಡಿದವರು ಆಪ್ರೇಷನ್ಸ್ ಮತ್ತೆ ಹೈಬ್ರಿಡ್ ಥರ ವೈನ್ಸ್ ಮತ್ತೆ ಬೆಳೀತಾ ಇರ್ಬೋದು. ಇಲ್ಲಾಂದ್ರೆ ಯಾಕಂದರೆ ನಮ್ಮ ದೇಹದಲ್ಲಿ ಯಾವುದೇ ಕಟ್ ಮಾಡಿದ್ರು, ಇವಾಗ ಹೇರ್ ಕಟ್ ಮಾಡಿದ್ರೆ ಮತ್ತೆ ಬೆಳೆಯುತ್ತೆ, ನೈಲ್ಸ್ ಕಟ್ ಮಾಡಿದ್ರೆ ಬೆಳೆಯುತ್ತೆ, ವೈನ್ಸ್ ಕಟ್ ಮಾಡಿದ್ರೆ ಅದು ನ್ಯೂ ವ್ಯಾಸ್ಕ್ಯುಲರೈಸೇಷನ್, ಹೊಸ ವೈನ್ಸ್ ಬರೋಕ್ಕೆ ಚಾನ್ಸಸ್ ಇದೆ. ಅದಕ್ಕೆ ಆ ಟೈಪ್ ಆಫ್ ಆಪ್ರೇಷನ್ಸ್ಗೆ, ಕಟ್ ಮಾಡೋ ಆಪ್ರೇಷನ್ಸಲ್ಲಿ 50-60% ಜನಕ್ಕೆ ಮತ್ತೆ ವಾಪಸ್ ಬರ್ತದೆ. ಒಂದು ಸರ್ತಿ ತೋರಿಸ್ಬೇಕಾಗತ್ತೆ ಸರ್, ನೀವು ಎಲ್ಲೆಲ್ಲಿ ರಕ್ತ ವಾಪಸ್ ಬರ್ತಾ ಇದೆ ನೋಡ್ಕೊಳ್ಬೇಕು. ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ, ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಅಂತಾರೆ. ಡೆಫಿನೆಟಾಗಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಹೇಳ್ತೀನಿ ನಿಮಗೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಈ ಉಬ್ಬಿದ ರಕ್ತನಾಳಗಳನ್ನು ಕಡೆಗಣಿಸಿದರೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ? ಜೊತೆಗೆ ಎಮರ್ಜೆನ್ಸೀಸ್ ಅಂತ ಹೇಳ್ತೀವಲ್ಲ, ತುರ್ತು ಪರಿಸ್ಥಿತಿ ಅನ್ನೋದು ಯಾವಾಗ ಎದುರಾಗುತ್ತೆ ಅಂತ? ಸೊ ಕಾಂಪ್ಲಿಕೇಶನ್ಸ್, ವ್ಯಾರಿಕೋಸ್ ವೈನ್ಸು ನಾವು ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ? ಸೊ ಭಾಳ ಜನ ನೆಗ್ಲೆಕ್ಟ್ ಮಾಡೇ ಬರ್ತಾರೆ ನನ್ನ ಹತ್ರ. ಒಂದು 10 ಜನ ನೋಡಿದ್ದೀನಿ ಅಂದರೆ 7-8 ಜನ 3rd ಸ್ಟೇಜ್ 4th ಸ್ಟೇಜಲ್ಲೇ ಇರ್ತಾರೆ. ಯಾಕಂದರೆ ರಕ್ತ ಇನಿಷಿಯಲ್ ಸ್ಟೇಜಲ್ಲಿ ಬರೋಲ್ಲ, ಯಾಕಂದರೆ ಮಾಹಿತಿ ಇಲ್ಲ ಅವರಿಗೆ. ಯಾವುದೋ ಮಸಾಜು, ಆಯಿಲ್ಸು ಏನೋ ಆಡಿಕೊಂಡು ಸುಮ್ಮನೆ ಟೈಮ್ನ ತಳ್ತಾ ಇರ್ತಾರೆ. ಸೊ ಕಾಂಪ್ಲಿಕೇಶನ್ಸ್ ಬಂದ ತಕ್ಷಣ ವ್ಯಾರಿಕೋಸ್ ವೈನ್ಸಲ್ಲಿ ರಕ್ತ ಹೆಪ್ಪುಗಟ್ಟೋದು ಒಂದು ಕಾಂಪ್ಲಿಕೇಶನ್, ಸೂಪರ್ಫಿಷಿಯಲ್ ವೀನಸ್ ಥ್ರಾಂಬೋಸಿಸ್ ಅಂತ ಭಾಳ ಜನಕ್ಕೆ ನೋಡ್ತಾ ಇರ್ತೀವಿ. ಆಮೇಲೆ ಚರ್ಮದ ಬಣ್ಣ ಕಪ್ಪಗಾಗಿ ಈ ಥರ ಹೇಳಿದಾರಲ್ಲ ಕಾಲರ್ ಒಬ್ಬರು, ಇದು ನವೆ ಬರೋದು, ನವೆ ಬಂದ ಮೇಲೆ ಆಯಿಂಟ್ಮೆಂಟ್ಸ್ ಹಚ್ಚಿದ ಮೇಲೆ ಹುಣ್ಣು ಗಾಯಗಳಾಗೋದು, ಆ ಜೊತೆಗೆ DVT, ಡೀಪ್ ವೀನ್ ಥ್ರಾಂಬೋಸಿಸ್ಸು, ಗಾಯ ಆಗೋದು, ಬ್ಲೀಡಿಂಗ್ ಆಗೋದು, ಇವೆಲ್ಲ ಕಾಂಪ್ಲಿಕೇಶನ್ಸ್. ಒಂದೊಂದು ಸರ್ತಿ ರಕ್ತ ಹೆಪ್ಪುಗಟ್ಬಿಟ್ಟು ಲಂಗ್ಸ್ಗೆ ಹೋಗಿ ಒಂದೊಂದು ಸಾರಿ ರೇರಾಗಿ ಸ್ವಲ್ಪ ಜನಕ್ಕೆ ಅದು ನೋಡಿದ್ದೀವಿ. ಪಲ್ಮನರಿ ಥ್ರಾಂಬೋಎಂಬೋಲಿಸಮ್ ಅಂತಾರೆ, ಅಕ್ಯೂಟ್ ಪಲ್ಮನರಿ ಥ್ರಾಂಬೋಎಂಬೋಲಿಸಮ್ ಈಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಈ ಥರ ಯಾವುದೇ ಕಾಯಿಲೆಗಳು ನಾವು ನೆಗ್ಲೆಕ್ಟ್ ಮಾಡಿದರೆ ಡೆಫಿನೆಟಾಗಿ ಅದು ಕಾಂಪ್ಲಿಕೇಶನ್ಸ್ ಇರ್ತವೆ. ಓಕೆ ಡಾಕ್ಟರ್, ಇನ್ನು ಸರ್ಜರಿ ಆದಮೇಲೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿ ಇದು ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂತ? ಸೊ ಈ ಆಪರೇಷನ್ಸಲ್ಲಿ ಇವೆಲ್ಲ ಡೇ ಕೇರ್ ಪ್ರೊಸೀಜರ್ಸು, ಕಟ್ಟಿಂಗು, ಸ್ಟಿಚಿಂಗು, ಎನಸ್ತೀಶಾ ಕೊಡೋದು ಇರಲ್ಲ. ಲೋಕಲ್ ಎನಸ್ತೀಶಾ ಕೊಡ್ತೀವಿ ಲೇಸರ್ಗಾದರೆ. ಸೊ ಬೆನ್ನಲ್ಲಿ ಎನಸ್ತೀಶಾ ಕೊಡೋರಲ್ಲಿ, ಇಲ್ಲಾಂದರೆ ಜನರಲ್ ಎನಸ್ತೀಶಾ ಕೊಟ್ಟು ಮಾಡಿದರೆ ಒಂದು 2 ದಿನ 3 ದಿನ ಇರಬೇಕಾಗತ್ತೆ ಆಸ್ಪತ್ರೆಯಲ್ಲಿ. ಇಂಥ ಆಪರೇಷನ್ಸ್, ನಾನು ಮಾಡೋ ಆಪರೇಷನ್ಸಲ್ಲಿ ಲೇಸರ್ ಆಪರೇಷನ್ 25-30 ನಿಮಿಷ ಆಗುತ್ತೆ ಮಾಡೋದು. ಬೆಳಗ್ಗೆ ಬಂದರೆ ಸಾಯಂಕಾಲ ಮನೆಗೆ ಹೋಗ್ಬೋದು. ಆಪ್ರೇಷನ್ ಮಾಡೋ ಸಮಯ 25-30 ನಿಮಿಷ ಆಗುತ್ತೆ. ಬಟ್ ರೆಸ್ಟ್ ತೊಗೊಳ್ಳೋದು 1.5 hours to 2 hours ತೊಗೋಬೇಕು, ಅಂದರೆ 2 ಗಂಟೆ ರೆಸ್ಟು. ಅದಾದಮೇಲೆ 20-25 ನಿಮಿಷ ನಡಿಲೇಬೇಕು ಅಂತ ಹೇಳ್ತೀನಿ, ನೋಡ್ಕೊಂಡು ಮನೆಗೆ ಹೋಗ್ಬೋದು. ಸೊ ಇದು ಒಂದು ಸುಲಭವಾದ ಆಪರೇಷನು.
ಇದೊಂದು ಡೇ ಕೇರ್ ಪ್ರೊಸೀಜರ್ಸು ಇವತ್ತು ಒಂದು 3-4 ಮಾಡ್ತಿದ್ದೀನಿ, ಇನ್ನೂ ಮಾಡಬೇಕು ಹೋಗಿ. ಇವೆಲ್ಲ ಬೆಳಗ್ಗೆ ಬಂದಿರೋರೆಲ್ಲ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು. ಸೊ ಈ ಥರ ಡೇ ಕೇರ್ ಪ್ರೊಸೀಜರ್ಸು ಸುಲಭ. ನೆಕ್ಸ್ಟ್ ಡೇನಿಂದ ಅವ್ರಿಗೆ ಆಫೀಸ್ಗೂ ಹೋಗ್ಬೋದು. ಓಕೆ, ಇನ್ನು ಈ ಒಂದು ಸರ್ಜರಿ ಆದಮೇಲೆ ಟ್ರೀಟ್ಮೆಂಟನ್ನು ಪಡ್ಕೊಂಡು ಆದಮೇಲೆ ಆ ವ್ಯಕ್ತಿ ಯಾವ ರೀತಿಯ ಲೈಫ್ ಸ್ಟೈಲನ್ನು ಅನುಸರಿಸಬೇಕಾಗುತ್ತೆ ಅಂತ ಡಾಕ್ಟರ್? ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಸ್ಟೇಜ್ 1, 2, 3 ಗಾಯ ಇಲ್ಲದೇ ಇರೋರು ಬಂದಿದ್ದಾರೆ, ಗಾಯಕ್ಕನ್ನು ಮುಂಚೆ ಬಂದಿದ್ದಾರೆ ಅಂದರೆ ಆಪ್ರೇಷನ್ ಮಾಡಿದ ಮೇಲೆ 1 ತಿಂಗಳಿಂದ 1.5 ತಿಂಗಳು ಸಾಕ್ಸ್ ಹಾಕೋಬೇಕು ಅಂತ ಹೇಳ್ತೀವಿ. ಅದು ಮಂಡಿ ಕೆಳಗಡೆ ತನಕನೇ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ಯಾಕಂದರೆ ರಕ್ತನಾಳಗಳ ಸಮಸ್ಯೆ ಇರೋದರಿಂದ ಮೀನಕಂಡಗೆ ಬಲ ಜಾಸ್ತಿ ಇರಲ್ಲ. ಸೊ ತುಂಬ ಜನ ನೆಗ್ಲೆಕ್ಟ್ ಮಾಡಿ ಬಂದಿರ್ತಾರೆ. ಅಂಥವ್ರಿಗೆ ಆಪ್ರೇಷನ್ ಮಾಡಿದ್ರೂ ಅಷ್ಟು ಮೀನಕಂಡಕ್ಕೆ ಬಲ ಜಾಸ್ತಿ ಬರಲ್ಲ ಅವ್ರಿಗೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಯೋಗಾಸ್ ಮಾಡಿ ಅಂತ ಹೇಳ್ತೀವಿ. ಸ್ವಲ್ಪ ಮೀನಕಂಡ ಜಾಸ್ತಿ ಆದಮೇಲೆ ಸಾಕ್ಸ್ ಬೇಕಾಗಿಲ್ಲ ಅಂತಲೂ ಹೇಳ್ತೀವಿ. ತೂಕ ಜಾಸ್ತಿ ಇರೋ, ತೂಕ ಕಡಿಮೆ ಮಾಡ್ಕೋಬೇಕು. ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ. ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್, ಅಪೋಲೋ ಸ್ಪೆಕ್ಟ್ರಾ, ನಂಬರ್ 143, ಜ್ಯೋತಿ ನಿವಾಸ್ ಕಾಲೇಜ್ ರೋಡ್, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 9880462229. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.